ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನಮ್ಮ ವ್ಲಾಗ್ಸಲ್ಲೆಲ್ಲ ನೋಡಿರ್ತೀರ ನೀವು. ಆಲ್ಮೋಸ್ಟ್ ಆಲ್ ಸೌಂಡ್ ಬರೋ ಗಾಡಿಗಳನ್ನೇ ತೋರಿಸ್ತಾ ಇರ್ತೀವಿ. ಬಟ್ ಇವತ್ತು ಒಂದು ಯೂನಿಕ್ ಒಂದು ಎಲೆಕ್ಟ್ರಿಕ್ ಬೈಕ್ನ ತೋರಿಸ್ತಾ ಇದ್ದೀನಿ. ಇವಾಗೆಲ್ಲ ಇ ವಿ ಬೈಕ್ಸ್ ಕಡೆ ಜನ ಮುಗಿ ಬೀಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ನಮ್ಮ ಚಾನಲಲ್ಲಿ ಇ ವಿ ಬೈಕ್ಸ್ನ ತೋರಿಸ್ತಾ ಇದ್ವಿ. ನೋಡೋಣ ಯಾವ ಥರ ಇರುತ್ತೆ ಬೈಕು ಏನು ಅಂತೆಲ್ಲ, ಬೈಕ್ ರೇಂಜ್ ಏನು, ಬಜೆಟ್ ಯಾವ ಥರ ಏನು ಅಂತೆಲ್ಲ ಓಡಿಸಿ ನೋಡೋಣ. ಬನ್ನಿ, ಲೆಟ್ಸ್ ಗೋ. ಬೈಕ್ ಬಗ್ಗೆ ಹೇಳಬೇಕಂದ್ರೆ ಹ್ಯಾಥರ್ 450X ಅಂತ ನೋಡ್ಬೋದು ನೀವು. ಗಾಡಿ ಯಾವ ಥರ ಇದೆ ಎಲ್ಲ ಏನು ಅಂತ. ಗಾಡಿ ಬಗ್ಗೆ ಹೇಳಬೇಕಂದ್ರೆ ತುಂಬ ಸಿಂಪಲ್ಲು, ಏನಿಲ್ಲ. ಬಟ್ ತುಂಬ ಫ್ಯೂಚರ್ಸ್ ಇದೆ. ಸಿಟಿ ರೈಡ್ಗಾಗಲಿ ನಾರ್ಮಲ್ ರೈಡ್ಸ್ಗಾಗಲಿ ತುಂಬ ಯೂಸ್ ಆಗೋ ಫೀಚರ್ಸ್ ಕೊಟ್ಟಿದ್ದಾರೆ. ಮತ್ತು ಫುಲ್ ಲೋಡೆಡ್ ಬೈಕ್ ಅಂತ ಹೇಳ್ಬೋದು. ಸಖತ್ತಾಗಿದೆ ಬೈಕು. ಬನ್ನಿ ಯಾವ್ಯಾವ ಥರ ಏನೇನು ಫೀಚರ್ಸ್ ಇದೆ ಅಂತೆಲ್ಲ ನೋಡೋಣ. ಫ್ರಂಟಿಂದ ಸ್ಟಾರ್ಟ್ ಮಾಡೋದಾದರೆ ನಿಮಗೆ ಆಲ್ಮೋಸ್ಟ್ ಅಲ್ಲೆಲ್ಲ LED ಬರುತ್ತೆ. ಯಾವುದೇ ರೀತಿ ಹಾಲೋಜನ್ ಬಲ್ಬ್ಸ್ ಬರೋಲ್ಲ. ಇಂಡಿಕೇಟರ್ಸ್ ಆಗಲಿ, ಹೆಡ್ಲೈಟ್ ಆಗಲಿ ಎಲ್ಲ LED ಬಲ್ಬ್ಸೇ ಇರುತ್ತೆ. ನಿಮಗೆ ಫ್ರಂಟ್ ಆ್ಯಂಡ್ ರೇಡ್ ಎರಡೂ ಡಿಸ್ಕ್ ಬ್ರೇಕ್ ಬರುತ್ತೆ. ಐಬ್ರೇದು ಡಿಸ್ಕ್ ಬ್ರೇಕ್ ಬರುತ್ತೆ. ತುಂಬ ಸಖತ್ತಾಗಿದೆ. ಮತ್ತು ವಿತ್ ಅಲಾಯ್ ವೀಲ್ಸ್ ಬರುತ್ತೆ, ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ. ಯಾವುದೇ ರೀತಿಯ ಸ್ಪೋಕ್ಸ್ ವೀಲ್ಸ್ ಬರೋಲ್ಲ. ನನಗೆ ಈ ಗಾಡೀಲಿ ಏನು ಇಷ್ಟ ಆಗಿದೆ ಅಂದರೆ ಈ ಕಲ್ಲರು ಸಖತ್ತಾಗಿದೆ. ತುಂಬ ಶೈನಿಂಗ್ ಹೊಡೆಯುತ್ತೆ. ನೆರಳಲ್ಲಿ ಬಂದರೆ ಬ್ಲೂ ಬರುತ್ತೆ, ಬಿಸಿಲಲ್ಲಿ ಹೋದರೆ ಪರ್ಪಲ್ ಕಾಣಿಸುತ್ತೆ. ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನಾನು ಈ ಕಲರ್ ತೊಗೊಂಡಿದ್ದೀನಿ. ಡಿಸ್ಪ್ಲೇ ಬಗ್ಗೆ ಹೇಳಬೇಕಂದ್ರೆ 7 ಇಂಚ್ LED ಡಿಸ್ಪ್ಲೇ ಬರುತ್ತೆ. ನೀವು ನೋಡ್ಬೋದು, ಕ್ವಿಲ್ ಸ್ವಿಚಸ್ ಎಲ್ಲ ಚೆನ್ನಾಗಿದೆ, ಶೆಲ್ಫ್ ಇದೆ, ಹಾರನ್ ಇದೆ, ಇಂಡಿಕೇಟರ್ಸ್ ಇದೆ, ತುಂಬ ಚೆನ್ನಾಗೇ ಇದೆ. ಇದರಲ್ಲಿ 4 ಥರ ಮೋಡ್ಸ್ ಇದೆ. ಒಂದು ಸ್ಮಾರ್ಟ್ ಎಕೋ, ರೈಡ್, ಸ್ಪೋರ್ಟ್ಸ್ ಮತ್ತು ವ್ರಾಪ್ ಅಂತ. ಬ್ಯಾಕ್ ಸೈಡ್ಗೆ ಬಂದರೆ ಹಿಂದೇನೂ ಸಹ ನಿಮಗೆ ಡಿಸ್ಕ್ ಬ್ರೇಕ್ ಸಿಗುತ್ತೆ. ವಿತ್ ABS ಇರುತ್ತೆ. ಯಾವುದೇ ರೀತಿಯ ಭಯ ಪಡೋ ಅವಶ್ಯಕತೆ ಇರಲ್ಲ. ನಿಮಗೆ ಟೈರ್ ಸೆಕ್ಷನ್ ಅಂತ ಬಂದರೆ 100/18 12 ಇಂಚ್ ಟೈರ್ಸ್ ಇರುತ್ತೆ. ಬೆಟರ್ ಕಂಫರ್ಟ್ ಅಂತಲೇ ಹೇಳ್ಬೋದು. ಆಮೇಲೆ ನಿಮಗೆ ತುಂಬ ಕಂಫರ್ಟ್ ಇದೆ. ಸೀಟಲ್ಲೂ ನೋಡ್ಬೋದು, ವೈಡ್ ಇದೆ ಸೀಟು. ರೈಡರ್ಗೆ ಆಗಿರ್ಬೋದು, ಪಿಲಿಯನ್ಗೆ ಆಗಿರ್ಬೋದು, ತುಂಬ ವೈಡ್ ಆಗಿದೆ. ಫಸ್ಟ್ ಬರೋ ಗಾಡೀಲಿ ಸ್ವಲ್ಪ ಮೇಜರ್ ಪ್ರಾಬ್ಲಮ್ ಇತ್ತು. ಸೀಟ್ ಸ್ವಲ್ಪ ವೈಡ್ ಇರಲಿಲ್ಲ. ತುಂಬ ಅಡ್ಜಸ್ಟ್ ಮಾಡ್ಕೊಂಡು ಓಡಿಸ್ಬೇಕಾಗಿತ್ತು. ಆದರೆ ಈಗ ಆ ಥರ ಇಲ್ಲ. ಕಂಪ್ಲೇಂಟ್ ಸ್ವಲ್ಪ ರೈಸ್ ಮಾಡಿರೋದ್ರಿಂದ ಕಸ್ಟಮರ್ಸು ಅದನ್ನು ವೈಡ್ ಮಾಡಿದ್ದಾರೆ ಅವರು. ನೋಡೋಣ ಯಾವ ಥರ ಸ್ಪೇಸ್ ಇದೆ ಏನು ಅಂತೆಲ್ಲ ಒಳಗಡೆ. ನೀವು ಬೂಟ್ ಸ್ಪೇಸ್ ಅಂತ ನೋಡೋಕೆ ಹೋದರೆ ತುಂಬಾ ಇದೆ. ಆಲ್ಮೋಸ್ಟ್ ಆಲ್ ನಿಮಗೆ ಒಂದು ಚಾರ್ಜರ್ ಪ್ಲಸ್ ಒಂದು ಹೆಲ್ಮೆಟ್ ಇಡೋಷ್ಟು ಸ್ಪೇಸ್ ಇರುತ್ತೆ ಇದರಲ್ಲಿ. ನೀವು ಆರಾಮಾಗಿ ಕ್ಯಾರಿ ಮಾಡ್ಬೋದು, ಏನಾಗಲಿ. ತುಂಬ ಸ್ಪೇಸ್ ಸಹ ಇರುತ್ತೆ. ಬೆಟರ್ ಕಂಫರ್ಟ್ ಸಹ ಇದೆ. ಪಿಲಿಯನ್ಗೆ ಆಗಿರ್ಬೋದು, ರೈಡರ್ಗೆ ಆಗಿರ್ಬೋದು, ತುಂಬ ಕಂಫರ್ಟ್ ಇದೆ. ಮೋಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ರೇಂಜ್ ಬರುತ್ತೆ ಅಂತೆಲ್ಲ ನೋಡ್ಬೋದು ನೀವು. ಸ್ಮಾರ್ಟ್ ಎಕೋಲಿ 34 ಬಂದರೆ, ರೈಡಲ್ಲಿ 29 ಬರುತ್ತೆ, ಸ್ಪೋರ್ಟ್ಸಲ್ಲಿ 27, ವ್ರಾಪ್ ಅಂತ ಬಂದರೆ 26. ಇದು ಆಲ್ಮೋಸ್ಟ್ ತುಂಬ ಪಿಕಪ್ ಇರುತ್ತೆ. ಬಟ್ ಚಾರ್ಜಿಂಗ್ ಸ್ವಲ್ಪ ಬೇಗ ಇಳಿಯುತ್ತೆ. ವ್ರಾಪ್ ಮೋಡ್ಗಂತ ಬಂದರೆ ನಿಮಗೆ ಆಲ್ಮೋಸ್ಟ್ ಆಲ್ 150-200cc ಬೈಕ್ ಅಷ್ಟು ಪವರ್ ಬರುತ್ತೆ. ಇನಿಷಿಯಲ್ ಪವರ್ ಬರುತ್ತೆ. ಟಾಪ್ ಎಂಡ್ ಎಲ್ಲ ಇಲ್ಲ, ಬಟ್ ಇನಿಷಿಯಲ್ ಪುಲ್ ಅಂತೂ ಆ ರೇಂಜ್ಗೆ ಅಂತ ಹೇಳ್ಬೋದು. 150-200cc ಯಾವ ಥರ ಪುಲ್ ಸಿಗುತ್ತೋ ನಿಮಗೆ ಅಷ್ಟು ಪುಲ್ ಇದರಲ್ಲೂ ಸಿಗುತ್ತೆ. ಬನ್ನಿ ಏನೇನು ಫೀಚರ್ಸ್ ಇದೆ ಅಂತೆಲ್ಲ ನೋಡೋಣ. ನೋಡ್ಬೋದು, ಇಲ್ಲಿ ನಾವು ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೊಳೋದಕ್ಕೆ ರೈಡ್ ಹೋಗ್ತಾಯಿದ್ರೆ ನೀವು ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೊಬೋದು. ನೀವೇನಾದರೂ ಇರೋ ಹತ್ರನೇ ಅಂತ ಇದ್ದೀರ ಅಂದರೆ ನೀವು ಆರಾಮಾಗಿ ಡಿಸ್ಪ್ಲೇನ ಯೂಸ್ ಮಾಡ್ಬೋದು. ನೋಡ್ಬೋದು, ನೀವು ಡಾಕ್ಯುಮೆಂಟ್ಸ್ನೆಲ್ಲ ಸೇವ್ ಮಾಡ್ಕೊಬೋದು. ನೀವು ಇವಾಗ ಸಿಟಿಗೆ ಹೋಗಿದ್ದೀರ ಅಂದರೆ ಪೊಲೀಸ್ ಆಗಲಿ ಯಾರನ್ನ ನಿಮ್ಮನ್ನು ಅಡ್ಡ ಹಾಕಿದ್ರು ನೀವು ಡಾಕ್ಯುಮೆಂಟ್ಸ್ ಫೋನ್ ತೆಗೆದು ತೋರಿಸೋ ಅವಶ್ಯಕತೆ ಎಲ್ಲ ಇರೋಲ್ಲ. ನೀವು ಒಂದ್ಸಲ ಈ ಡಾಕ್ಯುಮೆಂಟ್ಸಲ್ಲಿ ಸೇವ್ ಮಾಡಿ ಇಟ್ಬಿಟ್ರೆ ನಿಮಗೆ ಡಾಕ್ಯುಮೆಂಟ್ಸ್ ಅನ್ನೋದೆಲ್ಲ ಇಲ್ಲೇ ಇರುತ್ತೆ. ನಾನು ಯಾವುದೇ ರೀತಿಯ ಸೇವ್ ಮಾಡಿಲ್ಲ, ಬಟ್ ಸೇವ್ ಮಾಡ್ಕೊಬೋದು. 2GB ಪ್ಲಸ್ 16GB ಇಂಟರ್ನಲ್ ಸ್ಟೋರೇಜ್ ಸಹ ಇದೆ ಇದರಲ್ಲಿ. ನೀವು ಆರಾಮಾಗಿ ಸ್ಟೋರ್ ಮಾಡ್ಕೊಬೋದು. ನೋಡ್ಬೋದು, ನಿಮಗೆ ತುಂಬ ಕಾಲ್ ಬರೋ ಆಪ್ಷನ್ ಸಹ ಇದರಲ್ಲೇ ತೋರಿಸುತ್ತೆ. ನೀವು ಬ್ಲೂಟೂತ್ ಒಂದ್ಸಲ ಕನೆಕ್ಟ್ ಮಾಡ್ಕೊಂಬಿಟ್ರೆ ನಿಮಗೆ ಕಾಲ್ಸು ಮೆಸೇಜಸ್ ಬರೋ ಆಪ್ಷನ್ಸ್ ಎಲ್ಲ ಇಲ್ಲೇ ಇರುತ್ತೆ. ಒನ್ ಆಫ್ ದ ಬೆಸ್ಟ್ ಫೀಚರ್ ಅಂದರೆ ಆಟೋ ಹೋಲ್ಡ್ ಅನ್ನೋ ಫಂಕ್ಷನ್ ಇದೆ ಇದರಲ್ಲಿ. ಆಟೋ ಹೋಲ್ಡ್ ಅಂದರೆ ಏನು ಅಂದರೆ, ನೀವು ಯಾವುದೇ ರೀತಿಯ ಸ್ಟಿಪ್ಪಲ್ಲಿ ಹಿಂದೆ ಹೋಗ್ತೀವಿ ಅನ್ನೋ ಭಯ ಇರೋಲ್ಲ. ಅದೊಂದ್ಸಲಿ ನಾವು ಇದನ್ನು ಕ್ಲಿಕ್ ಮಾಡಿದ್ರೆ ನಿಮಗೆ ಹಿಂದೆ ಆಗಲಿ ಮುಂದೆ ಆಗಲಿ ಹೋಗೋ ಚಾನ್ಸೇ ಇರೋಲ್ಲ. ಹೋಲ್ಡ್ ಮಾಡ್ಕೊಂಡಿರುತ್ತೆ. ನೀವು ಯಾವಾಗ ಬ್ರೇಕ್ನ
ಒಂದ್ಸಲಿ ಪ್ರೆಸ್ ಮಾಡ್ತೀರೋ ಅದಾಸ್ಗದೆ ರಿಲೀಸ್ ಆಗಿಬಿಡುತ್ತೆ. ಆ ಥರ ಎಲ್ಲ ಫೀಚರ್ಸ್ ಇದೆ. ಇದರಲ್ಲಿ ಇನ್ನೊಂದು ಫೀಚರ್ ಇದೆ ಎಕೋ ಸ್ಮಾರ್ಟ್ ಅಂತ. ಎಕೋ ಸ್ಮಾರ್ಟ್ ಅಂತ ನೀವೇನಾದರೂ ಕ್ಲಿಕ್ ಮಾಡಿದ್ರೆ ಅದು ನಿಮಗೆ ನೀವು ಯಾವುದೇ ರೀತಿಯ ರೈಡ್ ಫಂಕ್ಷನ್ನ ಆಗಲಿ ಮೋಡ್ ಆಗಲಿ ಯೂಸ್ ಮಾಡೋ ಅವಶ್ಯಕತೆ ಇರೋಲ್ಲ. ರೈಡರ್ ತಕ್ಕಂಗೆ ಮೋಡ್ಸ್ನ ಅದೇ ಅಪ್ಲೈ ಮಾಡ್ಕೊಳುತ್ತೆ. ಸ್ಮಾರ್ಟ್ ಎಕೋ ಫಂಕ್ಷನ್ ಅಂದರೆ ಆಟೋಮೆಟಿಕ್ ಅದೇ ರೈಡರ್ನ ಮೈಂಡ್ ಸೆಟ್ ಮಾಡ್ಕೊಳೋದು. ತುಂಬಾ ಫಂಕ್ಷನ್ಸ್ ಇದೆ, ನೀವು ನೋಡ್ಬೋದು ಇಲ್ಲಿ. ಪ್ರೊಫೈಲ್ ಡಾಕ್ಯುಮೆಂಟ್ಸ್ ಎಲ್ಲ ಸೇವ್ ಮಾಡ್ಕೊಬೋದು. ಸೆಟ್ಟಿಂಗ್ಸಲ್ಲಿ ಬಂದರೆ ನೀವು ಡಾರ್ಕ್ ಮತ್ತು ಲೈಟ್, ಇವಾಗ ನಾವು ಬಿಸಿಲಲ್ಲಿದ್ದೀವಿ ಅಂದರೆ ಲೈಟ್ ಮೋಡ್ನ ಹಾಕ್ಕೊಬೋದು, ಥೀಮ್ ಹಾಕ್ಕೊಬೋದು. ನಾವು ನೈಟ್ ಹೊತ್ತು ಓಡಿಸ್ತಾ ಇದ್ದೀವಿ ಅಂದರೆ ಬ್ರೈಟ್ನೆಸ್ ಜಾಸ್ತಿ ಅಪ್ಲೈ ಆಗ್ತಾ ಇರೋದ್ರಿಂದ ನಾವು ಡಾರ್ಕ್ ಹಾಕ್ಕೊಬೋದು. ಆವಾಗ ಸ್ವಲ್ಪ ಕಡಿಮೆ ಆಗುತ್ತೆ. ನೋಡಿ, ಬ್ರೈಟ್ನೆಸ್ ಕಡಿಮೆನೂ ಮಾಡ್ಕೊಬೋದು, ಜಾಸ್ತಿನೂ ಮಾಡ್ಕೊಬೋದು. ಕನೆಕ್ಟಿವಿಟಿ ಅಂದರೆ ನೀವು ಬ್ಲೂಟೂತ್ನ ಕನೆಕ್ಟ್ ಮಾಡ್ಕೊಂಡ್ರೆ ನಿಮಗೆಲ್ಲ ಫೀಚರ್ಸು ಇಲ್ಲಿ ಆಲ್ಮೋಸ್ಟ್ ಆಲ್ ತೋರಿಸ್ಬಿಡುತ್ತೆ. ಮೆಸೇಜ್ ಬರೋದಾಗಲಿ, ಫೋನ್ ಬರೋದಾಗಲಿ ಎಲ್ಲ ಫೀಚರ್ಸು ಇದರಲ್ಲೇ ತೋರಿಸ್ಬಿಡುತ್ತೆ. ನೋಟಿಫಿಕೇಷನ್ಸ್ ಅದೇ ಸೇಮ್. ನಿಮಗೆ ಯಾವುದಲ್ಲಿ ನಾರ್ಮಲ್ ನೋಟಿಫಿಕೇಷನ್ ಬಂತು, ಇಲ್ಲ ವಾಟ್ಸಪ್ ನೋಟಿಫಿಕೇಷನ್ ಬಂತು ಅಂದರೂ ಗೊತ್ತಾಗ್ಬಿಡುತ್ತೆ. ಇಂಥ ನಂಬರಿಂದ ಮೆಸೇಜ್ ಬಂದಿದೆ ಅಂತೆಲ್ಲ ಗೊತ್ತಾಗ್ಬಿಡುತ್ತೆ. ತುಂಬಾ ಫೀಚರ್ಸ್ ಇದೆ, ನೋಡ್ಬೋದು ನೀವು ಇಲ್ಲಿ. ಆಟೋ ಇಂಡಿಕೇಟರ್ ಅಂತಲೂ ಇದೆ. ಆಟೋ ಇಂಡಿಕೇಟರ್ ಯಾವ ಥರ ಯೂಸ್ ಆಗುತ್ತೆ ಅಂದರೆ, ಈಗಿನ ಕಾಲ ಜನ್ರೇಷನ್ ಯಾವ ಥರ ಅಂದರೆ ಏನೋ ಥಿಂಕ್ ಮಾಡಿಕೊಂಡು ರೋಡ್ ಮೇಲೆ ಹೋಗ್ತಾ ಇರ್ತಾರೆ, ಇಂಡಿಕೇಟರ್ ಹಾಕಿರ್ತಾರೆ, ಮರ್ತೋಗ್ತಾರೆ. ಅದಕ್ಕೆ ಅದೇನಾಗುತ್ತೆ ಅಂದರೆ 10 ಸೆಕೆಂಡ್ಸ್ ಇಲ್ಲ 5 ಸೆಕೆಂಡ್ಸಲ್ಲಿ ಗೈಡ್ ಮಾಡುತ್ತೆ. ನೀವು ಅದನ್ನು ಮರ್ತೋಗಿದ್ದೀರೋ ಏನು ಅಂತೆಲ್ಲ ಗೈಡ್ ಮಾಡಿ ಅದಸ್ಕದೇ ಆಫ್ ಆಗುತ್ತೆ. ನೀವು ಆನ್ ಮಾಡಿಬಿಟ್ರೂ ನೀವು ಟರ್ನ್ ಮಾಡಿದ್ಮೇಲೆ ಅದಸ್ಕದೇ ಆಫ್ ಆಗಿಬಿಡುತ್ತೆ. ಆಮೇಲೆ ಗೈಡ್ ಮೀ ಇನ್ ಹೋಮ್ ಮ್ಯಾಪ್ ಅದನ್ನೆಲ್ಲ ಸೆಟ್ ಮಾಡಿಬಿಟ್ಬಿಡ್ಬೋದು. ನೀವೆಲ್ಲೇ ಇವಾಗ ಬೇರೆ ಕಡೆ ಹೋಗಿದ್ದೀರ, ಒಂದು 30-40 ಕಿಲೋಮೀಟರ್ಸ್ ದೂರ ಹೋಗಿದ್ದೀರಾ, ನಿಮ್ಗೆ ರೇಂಜ್ ಗೊತ್ತಾಗ್ತಾಯಿಲ್ಲ, ನಿಮಗೆ ಎಷ್ಟು ಕಿಲೋಮೀಟ್ರ್ ಇದೆ ಅಂತ ಗೊತ್ತಾಗ್ತಾಯಿಲ್ಲ, ನೀವು ಲೊಕೇಶನ್ ಬಂದು ಸೇವ್ ಮಾಡಿ ಇಟ್ಟಿದ್ರೆ ಅದು ನಿಮಗೆ ಗೈಡ್ ಮಾಡುತ್ತೆ, ಇನ್ನಿಷ್ಟು ಕಿಲೋಮೀಟ್ರ್ ಇದೆ, ರೇಂಜ್ ಇಷ್ಟು ಬರುತ್ತೆ ಅಂತೆಲ್ಲ. ಅಂಥ ಫೀಚರ್ಸ್ ಇದೆ ಇದರಲ್ಲಿ. ಆಪ್ಟಿಮೈಸ್ ಚಾರ್ಜಿಂಗ್ ಅಂತಲೂ ಫಂಕ್ಷನ್ ಇದೆ. ಆ ಫಂಕ್ಷನ್ ಯಾವ ಥರ ಯುಟಿಲೈಸ್ ಆಗುತ್ತೆ ಅಂದರೆ, ಮಲ್ಕೊಂಡ್ಮೇಲೆ ನಮಗೇನು ಗೊತ್ತಿರಲ್ಲ, ನಾವು ಈ ಥರ ಚಾರ್ಜಿಂಗ್ ಹಾಕಿದ್ದೀವಿ, ಗಾಡಿ ಚಾರ್ಜ್ ಮಾಡ್ತಾಯಿದ್ದೀವಿ, ಆಫ್ ಮಾಡಬೇಕು ಅಂತೆಲ್ಲ ಗೊತ್ತಿರಲ್ಲ. ದಟ್ಸ್ ವೈ ಅದರಲ್ಲೇ ಒಂದು ಫೀಚರ್ ಇದೆ, ಆಪ್ಟಿಮೈಸ್ ಚಾರ್ಜಿಂಗ್. ಒಂದು 80 ಇಲ್ಲ 90% ಆದಮೇಲೆ ಅದಾಸ್ಗದೆ ಆಫ್ ಆಗೋ ಫೀಚರ್ ಸಹ ಇದೆ. ಅದು ತುಂಬ ಯೂಸ್ ಆಗುತ್ತೆ, ಯಾಕಂದರೆ ಗಾಡಿ ಓವರ್ ಹೀಟ್ ಆಗೋಲ್ಲ, ಗಾಡಿ ಎಷ್ಟು ಬೇಕು ಅಷ್ಟೇ ಚಾರ್ಜಿಂಗ್ ಆಗುತ್ತೆ. ತುಂಬ ಯೂಸ್ ಆಗುತ್ತೆ ಫೀಚರು. ಇನ್ನೊಂದು ಫೀಚರ್ ಏನಂದರೆ ಆಟೋ ಹೋಲ್ಡ್, ಅದೇ ಹೇಳಿದ್ನಲ್ಲ ಆವಾಗಲೇ, ಅದೇ ಥರ ನಾವು ಅಪ್ಪಲ್ಲಿ ಸ್ಟಿಪ್ಪಲ್ಲಿ ಇರಬೇಕಾದ್ರೆ ತುಂಬ ಯೂಸ್ ಆಗುತ್ತೆ ಆಟೋ ಹೋಲ್ಡ್ ಅಂತ. ಆಮೇಲೆ ಕಾಸ್ಟಿಂಗ್ ರೀಜನ್ ಅಂದರೆ ನಿಮಗೆ ಪವರ್ ಕಟ್ ಆಫು. ಇವಾಗ ನೀವು ಎಕ್ಸ್ಲೇಟರ್ ಬಿಟ್ಟಿಸಷ್ಟೇ ಅದಾಸ್ಕದೆ ಆಟೋಮೆಟಿಕ್ ಚಾರ್ಜ್ ಆಗೋ ಥರ ಫಂಕ್ಷನ್ ಎಲ್ಲ ಇದೆ. ತುಂಬ ಸಖತ್ ಫಂಕ್ಷನ್ ಇದೆ. ಫಾಲ್ ಸೇಫ್ ಅಂತ ಒಂದು ಫೀಚರ್ ಇದೆ, ಇದನ್ನು ಹೇಳಲೇಬೇಕು ನಾನು. ಫಾಲ್ ಸೇಫ್ ಅಂದರೆ ಇವಾಗ ನಾವು ಫ್ರೆಂಡ್ಸ್ ಕೈಯಲ್ಲೋ ಇಲ್ಲ ರಿಲೇಟಿವ್ಸ್ ಕೈಯಲ್ಲೋ ಗಾಡಿ ಕೊಟ್ಟಿರ್ತೀವಿ, ನಮಗೆ ಗೊತ್ತಿರಲ್ಲ, ಅವ್ರಿಗೆ ಓಡ್ಸೋಕ್ಕೆ ಬರುತ್ತೆ ಅಂತಲೇ ಕೊಟ್ಟಿರ್ತೀವಿ. ಬಟ್ ಆದರೆ ಏನಾಗುತ್ತಂದರೆ, ಅವರು ಗಾಡಿನ ರೈಡ್ ಮಾಡೋಕ್ಕೆ ಬಂದರೂ ಅಷ್ಟೇ, ಬರಲಿಲ್ಲ ಅಂದರೂ ಅಷ್ಟೇ, ಕೆಳಗಡೆ ದಬ್ಬಿಡ್ತಾರೆ. ಅವಾಗ ನಾವೇನಾದರೂ ಆಪ್ಷನ್ ಆನ್ ಮಾಡಿದರೆ ನಮಗೊಂದು ನೋಟಿಫಿಕೇಷನ್ ಬರುತ್ತೆ, ಈ ಥರ ಗಾಡಿ ಈ ಥರ ಬಿದ್ದಿದೆ. ಅಲ್ಲಿಗೆ ನೀವು ಏನಾಗುತ್ತಂದರೆ ಪವರ್ ಕಟ್ ಆಫ್ ಆಗುತ್ತೆ, ಗಾಡಿ ಯಾವುದೇ ಮೋಟ್ರು ಆಫ್ ಆಗುತ್ತೆ, ಅಲ್ಲಿಗೆ ಗಾಡಿ ಯಾವುದೇ ರೀತಿ ಆನ್ ಆಗೋಲ್ಲ. ನಾವು ಯಾವ ನೋಟಿಫಿಕೇಷನ್ನ ಆನ್ ಮಾಡ್ತೀವೋ ಅಥವಾ ಏನಾದ್ರು ಸಿಗ್ನಲ್ ಕೊಟ್ಟರೆ ಆವಾಗ ಗಾಡಿ ಆನ್ ಆಗುತ್ತೆ. ಆ ಥರ ಎಲ್ಲ ಫಂಕ್ಷನ್ ಇದೆ. ಇನ್ನೊಂದು ಬೆಸ್ಟ್ ಫೀಚರ್ ಏನಪ್ಪ ಅಂದರೆ ಟ್ರ್ಯಾಕ್ಷನ್ ಕಂಟ್ರೋಲ್ ಸಹ ಇದೆ ಇದರಲ್ಲಿ. ಟ್ರ್ಯಾಕ್ಷನ್ ಕಂಟ್ರೋಲ್ ಬಂದು 3 ಮೋಡ್ಸ್ ಇರುತ್ತೆ. ರೋಡ್ ಇರ್ಬೋದು, ರ್ಯಾಲಿ ಇರ್ಬೋದು, ರೈನ್ ಇರ್ಬೋದು, 3 ಥರ ಮೋಡಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆಗಿರುತ್ತೆ. ನಾವು ಅದನ್ನು ಸೆಟ್ ಸಹ ಮಾಡ್ಕೊಬೋದು, ಆಫ್ ಸಹ ಮಾಡ್ಕೊಬೋದು, ಇಲ್ಲಾಂದರೆ ಆನ್ ಸಹ ಮಾಡ್ಕೊಬೋದು. ಅದೊಂದು ಬೆಸ್ಟ್ ಫೀಚರ್ ಅಂತಲೇ ಹೇಳ್ಬೋದು. ಟ್ವಿಸ್ಟ್ ಅಂದರೆ ಇದರಲ್ಲಿ ಇನ್ನೊಂದು ಫೀಚರ್ ಇದೆ, ಅದು ಈಗ 25 ಮಾಡಲಲ್ಲಿ ಬಂದಿರೋದು, 24ಇಂದ 25 ಮಾಡಲಲ್ಲಿ ಅಪ್ಲೈ ಮಾಡಿರೋದವರು. ಟ್ವಿಸ್ಟ್ ಅನ್ನೋ ಫಂಕ್ಷನ್ ಇದೆ. ಆ ಫಂಕ್ಷನ್ ಯಾವ ಥರ ವರ್ಕ್ ಆಗುತ್ತಂದರೆ, ನೀವು ಇವಾಗ ಒಂದು 50 ರೇಂಜಲ್ಲಿ ಹೋಗ್ತಾ ಇರ್ತೀರ, ಬಟ್ 50 ರೇಂಜಲ್ಲಿ ನೀವೇನೋ ಎಕ್ಸ್ಲೇಟರ್ ಡೌನ್ ಮಾಡಿದ್ರೆ ಅದಸ್ಕದೇ ಚಾರ್ಜ್ ಆಗುತ್ತೆ, ಆಟೋಮೆಟಿಕ್ಲಿ ಅದೇ ಚಾರ್ಜ್ ತೊಗೊಳುತ್ತೆ. ಅದೊಂದು ಬೆಸ್ಟ್ ಫೀಚರ್ ಅಂತಲೇ ಹೇಳ್ಬೋದು. ಅದು ನೀವು ಲೋ ಸಹ ಹೈ ಸಹ ಮಾಡ್ಕೊಬೋದು. ಅದು ಅಪ್ಲೈ ಮಾಡೋದ್ರಿಂದ ಅದೇನೋ ನೀವು ಆನ್ ಮಾಡಿದ್ರೆ ನಿಮಗೆ ಬ್ರೇಕ್ ಹಿಡಿಯೋ ಅವಶ್ಯಕತೆ ಕಡಿಮೆ ಇರುತ್ತೆ. ಯಾಕಂದರೆ ಅದಸ್ಕದೇ ಏನಂದರೆ ಆಟೋಮೆಟಿಕ್ಲಿ ಪವರ್ ಜನ್ರೇಟ್ ಆಗೋದ್ರಿಂದ ಗಾಡಿ ಡೌನ್ ಆಗುತ್ತೆ. ಅದು ನೀವು ಬ್ರೇಕಿಂಗ್ನ ಮಾಡೋ ಅವಶ್ಯಕತೆ ಕಡಿಮೆ ಇರುತ್ತೆ. ಈ ಗಾಡೀಲಿ ಇನ್ನೊಂದು ಫೀಚರ್ ಇದೆ, ಪಾರ್ಕ್ ಅಸಿಸ್ಟ್ ಅಂತ. ಫೀಚರ್ ಅಂದರೆ ಬಂದು ಗಾಡಿ ಲಾಕ್ ಮಾಡಿರಲ್ಲ, ಕೀ ಆಫ್ ಮಾತ್ರ ಮಾಡ್ಬಿಟ್ಟು ಮನೆಗೆ ಹೋಗಿರ್ತೀರಿ, ಯಾರಾನ ನಿಮ್ಮ ಗಾಡಿನ ರೋಡ್ ಸೈಡಲ್ಲಿ ಪಾರ್ಕ್ ಮಾಡಿರ್ತೀರ ಅಂದ್ಕೊಳ್ಳಿ, ಯಾರಾನ ನಿಮ್ಮ ಗಾಡಿನ ಥ್ರೋ ಮಾಡ್ತಾಯಿದ್ದಾರೆ, ಇಲ್ಲಾಂದರೆ ಮುಂದೆ ಹಿಂದೆ ತಳ್ತಾ ಇದ್ದಾರೆ ಅಂದರೆ, ನೋಡಿ ಇವಾಗ ನಾನು ಸ್ಟ್ಯಾಂಡ್ ಎತ್ತಿರ್ತೀನಿ, ಮುಂದೆ ಕೀ ಆಫ್ ಆಗಿರುತ್ತೆ, ಮುಂದೆ ತಳ್ಳಕ್ಕೆ ಟ್ರೈ ಮಾಡ್ತಾರೆ ನೋಡಿ ಅವರು.
ನೋಡ್ಬೋದು ನಿಮಗೆ 10 ಮೀಟರ್ಸ್ ಅಷ್ಟೇ ನಾವು ಮೂವ್ ಮಾಡಿರೋದು. ಕೀ ಆಫ್ ಆಗಿದ್ರೆ 10 ಮೀಟರ್ಸ್ ಮೂವ್ ಮಾಡಿಸಷ್ಟೇ ನೋಡಿ ಈ ಥರ ಬೀಪ್ ಬರುತ್ತೆ. ಈ ಬೀಪ್ ಬಂದಿದ್ದಷ್ಟೇ ನಮ್ಗೆ ಫೋನ್ಗೆ ಒಂದು ನೋಟಿಫಿಕೇಷನ್ ಹೋಗುತ್ತೆ, ನಿಮ್ಮ ಗಾಡಿ ಈ ಥರ ಮೂವ್ ಆಗಿದೆ ಅಂತೆಲ್ಲ ಒಂದು ನೋಟಿಫಿಕೇಷನ್ ಬರುತ್ತೆ. ಅವಾಗ ನಾವು ನೋಡ್ಕೊಬೋದು, ಓಕೆ ಈ ಥರ ಎಲ್ಲ ನಾವೆಲ್ಲ ಪಾರ್ಕ್ ಮಾಡಿ ಹೋಗಿದ್ರೆ ಯಾರನ್ನ ತಳ್ತಾ ಇದ್ರೆ, ಇಲ್ಲ ಗಾಡಿ ಏನಾರ ಮೂವ್ ಮಾಡ್ತಾಯಿದ್ರೆ, ಇಲ್ಲ ರಾಬರಿ ಅದೇ ಆ ಥರ ಈ ಥರ ಏನಾರು ಆಗ್ತಿದ್ರೆ ನಮ್ಗೆ ಗೊತ್ತಾಗುತ್ತೆ ಈ ಥರ ಗಾಡಿ ಮೂವ್ ಆಗ್ತಾಯಿದೆ ಅಂತ. ಆವಾಗ ಇದೊಂದು ಬೆಸ್ಟ್ ಫೀಚರ್ ಅಂತಲೇ ಹೇಳ್ಬೋದು. ನಾವು ಅವಾಗ ನಮ್ಮ ಗಾಡಿ ಬಗ್ಗೆ ಒಂದು ಸ್ವಲ್ಪ ಕೇರ್ ಮಾಡ್ಬೋದು. ಇದನ್ನೆಲ್ಲ ನಾವು ನೋಡಬೇಕು ಅಂದರೆ ಆ್ಯಪ್ ಡೌನ್ಲೋಡ್ ಮಾಡಬೇಕಾಗುತ್ತೆ. ಆ ಥರ ಗಾಡಿ ಅವ್ರದ್ದೇ ಒಂದು ಆ್ಯಪ್ ಬರುತ್ತೆ. ಆ್ಯಪ್ ಐಫೋನ್ ಯೂಸರ್ಗಾಗಿರಲಿ ಆ್ಯಂಡ್ರಾಯ್ಡ್ ಯೂಸರ್ಗಾಗಿರಲಿ ಇಬ್ಬರಿಗೂ ಅಪ್ಲೈ ಆಗುತ್ತೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ ನೀವು ಬ್ಲೂಟೂತ್ ಕನೆಕ್ಟಿವಿಟಿ ಆಗಿರ್ಬೋದು ಅಥವಾ ರೈಡ್ ಅಸಿಸ್ಟ್ ಆಗಿರ್ಬೋದು ಎಲ್ಲನೂ ನೋಡ್ಬೋದು. ಅದರಲ್ಲಿ ಫಂಕ್ಷನ್ಸ್ ಎಲ್ಲ ಬರುತ್ತೆ, ನೋಟಿಫಿಕೇಷನ್ ಸಹ ಬರ್ತಾ ಇರುತ್ತೆ. ನಾವು ಎಷ್ಟು ಎಲ್ಲೆಲ್ಲಿ ಹೋಗಿದ್ದೀವಿ ಏನೇನು ಅಂತೆಲ್ಲ ಕೂಡ ರೈಡ್ನೆಲ್ಲ ನೋಡ್ಬೋದು. ನಾವು ಎಷ್ಟು ಕಿಲೋಮೀಟ್ರ್ ಓಡಿಸಿದ್ದೀವಿ ಅಂತೆಲ್ಲ ಚೆಕ್ ಮಾಡ್ಕೊಬೋದು. ಇದ್ರದ್ದು ರೇಂಜ್ ಎಲ್ಲ ಹೇಳಬೇಕು ಅಂದರೆ ಆಲ್ಮೋಸ್ಟ್ ಆಲ್ ನೀವು 5.5 hours ಚಾರ್ಜ್ ಮಾಡಬೇಕಾಗುತ್ತೆ. ಇದು ಫುಲ್ ಚಾರ್ಜ್ ಆಗಬೇಕಂದ್ರೆ 5.5 hours ಚಾರ್ಜ್ ಮಾಡಿದ್ಮೇಲೆ 4 ಥರ ಮೋಡ್ಸ್ ಇದೆಯಲ್ಲ, 4 ಮೋಡಲ್ಲಿ ಒಂದೊಂದು ಥರ ಮೈಲೇಜ್ ಬರುತ್ತೆ, ಒಂದೊಂದು ಥರ ರೇಂಜ್ ಬರುತ್ತೆ ಗಾಡಿ. ರ್ಯಾಪ್ ಮೋಡಲ್ಲಿ ನಿಮಗೆ ಆಲ್ಮೋಸ್ಟ್ ಆಲ್ 65 ಕಿಲೋಮೀಟರ್ಸ್ ಮೈಲೇಜ್ವರೆಗೂ ಬರುತ್ತೆ ರ್ಯಾಪ್ ಮೋಡಲ್ಲಿ. ಆಮೇಲೆ ಸ್ಪೋರ್ಟ್ಸ್ ಮೋಡಲ್ಲಿ ನಿಮಗೆ 75ವರೆಗೂ ಮೈಲೇಜ್ ಬರುತ್ತೆ. ರೋಡ್ ಮೋಡಲ್ಲಿ 85 ಬರುತ್ತೆ. ಮತ್ತು ಸ್ಮಾರ್ಟ್ ಎಕೋ ಅಂತ ಒಂದು ಮೋಡ್ ಇದೆ, ಆ ಮೋಡಲ್ಲಿ ನಿಮಗೆ 125+ ಬರುತ್ತೆ. ಇದರಲ್ಲಿ ಆಲ್ಮೋಸ್ಟ್ ಆಲ್ 140ವರೆಗೂ ರೇಂಜ್ ಹೇಳ್ತಾರೆ ಅವರು. ಬಟ್ ನಾನು ಓಡಿಸಿದ್ದೀನಿ, ನಾನು ತುಂಬ ಒಂದು 2 months ಓಡಿಸ್ತಾ ಇದ್ದೀನಿ. ಅದು ಒಂದು 130 ರೇಂಜ್ವರೆಗೂ ಬರುತ್ತೆ. ಸ್ಮಾರ್ಟ್ ಎಕೋಲ್ಲೇ ಓಡಿಸಿದ್ರೆ 130, 125 ರೇಂಜ್ ಪಕ್ಕ ಬಂದೇ ಬರುತ್ತೆ. ನೀವು ಸ್ಪೋರ್ಟ್ಸು ಮತ್ತು ವ್ರಾಪಲ್ಲೆಲ್ಲ ಓಡಿಸಿದ್ದೀರಿ ಅಂದರೆ ಸ್ವಲ್ಪ ಕಡಿಮೆ ಆಗುತ್ತೆ. ನೀವು ನೋಡ್ಕೊಂಡು ಓಡಿಸ್ಬೇಕಾಗುತ್ತೆ. ಹೈವೇಲಿದ್ದರೆ ಸ್ಪೋರ್ಟ್ಸ್ ರೋಡೆಲ್ಲ ಅಪ್ಲೈ ಮಾಡ್ಕೊಬೋದು. ನೀವೇನಾನ ಸಿಟೀಲಿ ಮನೆ ಹತ್ರನೇ ಓಡಿಸ್ತಾ ಇದ್ದೀರಾ ಅಂದರೆ ಸ್ಮಾರ್ಟ್ ಎಕೋ ಮೋಡು ಬೆಸ್ಟ್ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವೇ ಯಾವ ಥರ ಎಲ್ಲ ಕಂಫರ್ಟ್ ಇದೆ, ನೀವೇ ಈ ವಿಡಿಯೋದಲ್ಲಿ ನೋಡ್ಬೋದು. ಗಾಡಿ ಓಡಿಸ್ಬೇಕಾದ್ರೆ ಯಾವ ಥರ ಕಂಫರ್ಟ್ ಇದೆ, ರೈಡಿಂಗ್ ಪೊಸಿಷನ್ ಎಲ್ಲ ಯಾವ ಥರ ಇದೆ. ಅಗ್ರೆಸಿವ್ ಅಂತೂ ಒಂದು ಚೂರು ಇಲ್ಲ, ತುಂಬ ಕಂಫರ್ಟ್ ಇದೆ ಗಾಡಿ. ಸಿಟಿಲಿ ಓಡ್ಸೋಕ್ಕಾಗಿರ್ಬೋದು, ಹೈವೇಲಿ ಓಡ್ಸೋಕ್ಕಾಗಿರ್ಬೋದು, ಅಥವಾ ನೀವು ನಿಯರ್ ಬೈ ಹೋಗ್ತೀರಾ ಮಾರ್ಕೆಟ್ಗಾಗಿರ್ಬೋದು, ಏನನ್ನ ಥಿಂಗ್ಸ್ ಹೋಗ್ಬೇಕಂದ್ರೂ ನೋಡ್ಬೋದು ನೀವೇ ಎಷ್ಟು ಕಂಫರ್ಟ್ ಆಗಿದೆ ಗಾಡಿ ಓಡಿಸ್ಬೇಕಂದ್ರೆ. ಅಂದರೆ ತುಂಬ ಚೆನ್ನಾಗಿರುತ್ತೆ, ಬೆಸ್ಟ್ ಅಂತಲೇ ಹೇಳ್ಬೋದು. ಕ್ವಿಲ್ ಸ್ವಿಚ್ ಸಹ ಇದೆ, ರಿವರ್ಸ್ ಆಪ್ಷನ್ ಸಹ ಇದೆ ಇದರಲ್ಲಿ. ನಿಮಗೆ ಆರಾಮಾಗಿ ರಿವರ್ಸ್ ಹಿಂದೆ ಬ್ಯಾಕ್ವರ್ಡ್ ಸಹ ಹೋಗ್ಬೋದು. ರೈಡ್ ಮಾಡ್ತಾನೆ ನೀವು ಸ್ಕ್ರೀನೆಲ್ಲ ಯೂಸ್ ಮಾಡೋಕ್ಕಾಗಲ್ಲ. ಆಗ ನೀವೇನು ಮಾಡಬೇಕಪ್ಪ ಅಂದರೆ ರೈಟ್ ಸೈಡಲ್ಲಿ ಒಂದು ಬಟನ್ ಇರುತ್ತೆ, ಮೋಡ್ಸ್ನೆಲ್ಲ ಚೇಂಜ್ ಮಾಡ್ಕೊಳಕ್ಕೆ. ಆ ಬಟನ್ನ ಯೂಸ್ ಮಾಡಿದ್ರೆ ನೀವು ಯಾವ ಬೇಕೋ ಆ ಮೋಡಲ್ಲಿ ನೀವು ರೈಡ್ ಮಾಡ್ಬೋದು. ಆಮೇಲೆ ಸ್ವೆಲ್ಪ್ ಬಟನ್ ಸಹ ಇದೆ. ಈ ಸೈಡ್ ಬಂದರೆ ಐ ಬೀಮು, ಲೋ ಬೀಮ್ ಅಂತ ಇದೆ. ಮತ್ತು ಅದೇ ನೀವೇನಾದರೂ ರೈಡ್ ಮಾಡಬೇಕಾದ್ರೆ ಸೆಟ್ಟಿಂಗ್ಸ್ ಎಲ್ಲ ಮಾಡ್ಕೊಬೇಕು ಅಂದರೆ ನೋಡಿ ಈ ಆಪ್ಷನ್ ಸಹ ಇದೆ. ರೈಡ್ ಸೆಟ್ಟಿಂಗು, ನ್ಯಾವಿಗೇಷನ್ಸು, ಬ್ರೈಟ್ನೆಸ್ಸು ಅದನ್ನೆಲ್ಲ ನೀವು ಹೋಗ್ತಾನೆ ಚೇಂಜ್ ಮಾಡ್ಕೊಬೋದು. ಯಾವುದೇ ರೀತಿಯ ನಿಲ್ಲಿಸ್ಬೇಕು ಅನ್ನೋ ಪ್ರಾಬ್ಲಮ್ ಇರೋಲ್ಲ. ಗಾಡಿ ರನ್ ಆಗಬೇಕಾದ್ರೇ ನೀವು ಇದನ್ನೆಲ್ಲ ಮಾಡ್ಕೊಬೋದು. ಈ ಒಳ್ಳೆ ಸೆಗ್ಮೆಂಟಲ್ಲಿ ಒಳ್ಳೆ ಗಾಡಿ ಬಿಟ್ಟಿದ್ದಾರೆ, ತುಂಬಾ ಕ್ಲಿಕ್ ಆಗಿರೋ ಗಾಡಿ ಅಂತಲೂ ಹೇಳ್ಬೋದು. ನನಗೆ ಪರ್ಸ್ನಲಿ ಇಷ್ಟ ಆಗಿರೋ ಗಾಡಿ. ಕಂಪೇರ್ ಟು ಅದರ್ EV ಬೈಕ್ಸ್ ಒನ್ ಆಫ್ ದ ಬೆಸ್ಟ್ ಬೈಕ್ ಅಂತಲೇ ಹೇಳ್ಬೋದು. ಚೆನ್ನಾಗಿರುತ್ತೆ ಗಾಡಿ. ಲುಕ್ಸ್ ಬಗ್ಗೆ ಅಂತೂ ಮಾತಾಡೋಂಗೆ ಇಲ್ಲ ಬಿಡಿ. ಆ ಕಲ್ಲರ್ಸ್ ಆಗಿರ್ಬೋದು, ಅದ್ರ ಲುಕ್ಸ್ ಅಂತೂ ತುಂಬಾ ಬೆಂಕಿ ನೆಕ್ಸ್ಟ್ ಲೆವೆಲ್ ಆಗಿದೆ. ಈಗಿನ ಜನ್ರೇಷನಲ್ಲಿ ತುಂಬಾ ಫ್ರಾಡ್ಸ್ ಎಲ್ಲ ನಡೀತಾ ಇರುತ್ತೆ. ಗಾಡಿನ ತೊಗೊಂಡ್ಬಿಡ್ತೀವಿ, ಆ ಥರ ಇಶ್ಯೂ ಬರೋದು, ಈ ಥರ ಇಶ್ಯೂ ಬರೋದು ನೀವೆಲ್ಲ ನೋಡಿರ್ತೀರ ಆಲ್ಮೋಸ್ಟ್ ಆಲ್ ಸೋಷಲ್ ಮೀಡಿಯಾದಲ್ಲೇ. ನಾನೇನು ಹೇಳೋ ಅವಶ್ಯಕತೆ ಇಲ್ಲ. ನನ್ನ ಗಾಡಿ ಆ ಇಶ್ಯೂ ಬಂತು, ನನ್ನ ಗಾಡಿ ಈ ಥರ ಬ್ಲಾಸ್ಟ್ ಆಯಿತು, ನನ್ನ ಗಾಡಿ ಮೈಲೇಜ್ ಬರ್ತಿಲ್ಲ, ನನ್ನ ಗಾಡಿ ಬ್ಯಾಟ್ರಿ ಸರಿ ಇಲ್ಲ, ನನ್ನ ಗಾಡಿ ಸರ್ವಿಸ್ ಚೆನ್ನಾಗಿ ಕೊಡ್ತಾಯಿಲ್ಲ, ಆ ಥರ ಈ ಥರ ಅಂತೆಲ್ಲ ಪ್ರಾಬ್ಲಮ್ಸ್ ಎಲ್ಲ ನೋಡ್ಬೋದು. ಆದರೆ ಏತರಲ್ಲಿ ಆ ಥರ ಪ್ರಾಬ್ಲಮ್ಸ್ ಎಲ್ಲ ಬರೋದೇ ಇಲ್ಲ. ಯಾಕಂದರೆ ನಾನು ತುಂಬ ಜನ ಹತ್ರ ಕೇಳಿಬಿಟ್ಟೆ ನಾನು ಈ ಗಾಡಿನ ತೊಗೊಂಡಿದ್ದೀನಿ. ಈ ಗಾಡೀಲಿ ಬ್ಯಾಟ್ರಿಲಿ 5 years ವಾರಂಟಿ ಸಿಗುತ್ತೆ ನಿಮಗೆ. ಹಾಗೆ ಓವರ್ ಆಲ್ ಬೈಕ್ಗೆ 3 years ಆಫ್ ವಾರಂಟಿ ಸಿಗುತ್ತೆ ನಿಮಗೆ. ಇದಕ್ಕಿಂತ ಇನ್ನೇನು ಬೇಕ್ರಿ. 5 yearsಲ್ಲಿ ಬ್ಯಾಟ್ರಿ ಏನೇ ಪ್ರಾಬ್ಲಮ್ ಬಂದ್ರೂ ರೀಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ. ತುಂಬಾ ಒಳ್ಳೆ ಬೆಸ್ಟ್ ಸರ್ವಿಸ್ ಕೊಡ್ತಾರೆ ಅಂತಲೇ ಹೇಳ್ಬೋದು. ನಮ್ಗೆ ಆಲ್ಮೋಸ್ಟ್ ಆಲ್ ನಮ್ಮ ಏರಿಯಾದಲ್ಲಿರೋ ಸರ್ವಿಸ್ ಸೆಂಟ್ರಲ್ಲೇ ನಮ್ಗೆ ಗೊತ್ತಿರೋರೇ ಇದ್ದಾರೆ. ಆ ಥರ ಪ್ರಾಬ್ಲಮ್ ಬರೋಲ್ಲ ಅಂತಲೇ ಹೇಳಿದ್ದಾರೆ. ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಆಲ್ಮೋಸ್ಟ್ ಆಲ್ 1 yearಯಿಂದ ಗಾಡಿ ಓಡಿಸ್ತಾ ಇದ್ದಾರೆ. ನಾನು ಈ ಗಾಡಿನ ತೊಗೊಳೋಕ್ಕೆ ಮೇನ್ ರೀಸನ್ನೇ ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ 1 yearsಯಿಂದ ಎಲ್ಲ ಓಡಿಸಿದ್ದಾರೆ. ಅವ್ರಿಗೆ ಯಾವುದೇ ರೀತಿಯ ಪ್ರಾಬ್ಲಮ್ ಬಂದಿಲ್ಲ. ಅದಕ್ಕೆ ನಾನು ರೈಡ್ ಮಾಡಿ, ಟೆಸ್ಟ್ ಡ್ರೈವ್ ಮಾಡಿ, ಒಂದಷ್ಟು ಜನ ಹತ್ರ ಕೇಳಿ ಆಮೇಲೆ ಗಾಡಿ ತೊಗೊಂಡೆ. ನನಗೆ ಒನ್ ಆಫ್ ದ ಬೆಸ್ಟ್ ಬೈಕ್ ಅಂತಲೇ ಹೇಳ್ಬೋದು. EV ಸೆಗ್ಮೆಂಟಲ್ಲಿ ಬಂದರೆ
ಒಂದು ಒಳ್ಳೆ ಬೈಕ್ ಅಂತ ಹೇಳ್ಬೋದು. ತುಂಬ ಖುಷಿಯಾಗಿದೆ. ನಾನು ಇದನ್ನು 2 ಮಂತ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ. ನನಗೆ ಯಾವುದೇ ರೀತಿಯ ಪ್ರಾಬ್ಲಮ್ಸ್ ಆಗಲಿ ಇಶ್ಯೂ ಆಗಲಿ ಕಾಣಿಸಿಲ್ಲ. ಬೆಸ್ಟ್ ಅಂತಲೇ ಹೇಳ್ಬೋದು. ಈ ಸೆಗ್ಮೆಂಟಲ್ಲಿ ಆ್ಯಥರ್ ಈಸ್ ಅ ಬೆಸ್ಟ್.